ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಮಧ್ಯಾಹ್ನ ಮೇಲೆ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವೆಲ್ಲರೂ ಇವಾಗ ಹಾಸ್ಪಿಟ್ಲ್ ಕಡೆ ಹೊರಟಿದ್ದೀವಿ. ಅಚ್ಯುತ್ ಅವರು ಆಫೀಸಿಗೆ ಹೋಗಿದ್ರು, ಸೊ ಹಾಗಾಗಿ ನಾವು ಮೂವರೇ ಹೊರಟಿದ್ದೀವಿ. ಮತ್ತು ನನಗೊಂದು ಚೆಕಪ್ಪು ಇತ್ತು, ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಇತ್ತು. ನಂದು ಅನಾಮಲಿ ಸ್ಕ್ಯಾನ್ ಮುಗಿದ ಮೇಲೆ ಮತ್ತೊಂದು ಚೆಕಪ್ ಅಂತ ಕರೆದಿದ್ರು ಡಾಕ್ಟ್ರು, ಹೇಳಿದರು. ಸೊ ಏನಂದರೆ ಪ್ರೆಗ್ನೆನ್ಸಿಯಲ್ಲಿ ಒಬ್ಬೊಬ್ಬರ ಪ್ರೆಗ್ನೆನ್ಸಿ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ. ಕೆಲವೊಂದು ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ಎಕ್ಸ್ಟ್ರಾ ಏನಾದರೂ ಚೆಕಪ್ಪು ಸ್ಕ್ಯಾನಿಂಗು ಎಲ್ಲ ಹೇಳಿರ್ತಾರೆ. ಸೊ ಹಾಗಾಗಿ ನನಗೆ ಹೇಳಿದರು ಅಂತ ನಾನು ಹೋಗಿದ್ದೆ. ಹೋಗಿ ಡಾಕ್ಟ್ರಿಗೆ ವೆಯ್ಟ್ ಮಾಡಿ ಒಂದು ಸ್ಕ್ಯಾನಿಂಗ್ ಕೂಡ ಒಂದು ಸಣ್ಣ ಸ್ಕ್ಯಾನಿಂಗ್ ಇತ್ತು, ಅದೆಲ್ಲ ಮುಗಿಸ್ಕೊಂಡ್ವಿ. ಆವತ್ತಿನ ದಿನ ಆಗಲಿಲ್ಲ, ಆ್ಯಕ್ಚುಲಿ ಮರುದಿನ ಹೋಗಿ ಸ್ಕ್ಯಾನಿಂಗ್ ಮುಗಿಸ್ಕೊಂಡೆ. ಆನಂತರ ಡಾಕ್ಟ್ರಿಗೆ ತೋರಿಸಿ ಬಂದ್ವಿ. ಎಲ್ಲ ನಾರ್ಮಲ್ ಆಗಿತ್ತು, ಎಲ್ಲನೂ ನಾರ್ಮಲ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟು ಗ್ರೋತ್ ಸ್ಕ್ಯಾನ್ಗೆ ಬನ್ನಿ ಅಂತ ಹೇಳಿದ್ರು. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ಸಮಯ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ತಾನೇ ನಂದು ಯೋಗ ಧ್ಯಾನ ಎಲ್ಲ ಮುಗೀತು. ಇವಾಗ ತಿಂಡಿ ತಿನ್ನಬೇಕು. ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ವಿ. ನನಗೆ ಒಂಥರ ಸುಸ್ತಾಗಿಬಿಟ್ಟಿತ್ತು, ಬೆಳಗ್ಗೆ ಎದ್ದೇಳೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಆದರೂ ಕೂಡ ನನ್ನ ಡೈಲಿ ಈ ಒಂದು ರುಟೀನ್ನ ಮಿಸ್ ಮಾಡೋದು ಬೇಡ ಅಂಥೇಳಿ ಯೋಗ ಧ್ಯಾನ ಎಲ್ಲ ಮುಗಿಸ್ಕೊಂಡೆ. ಸೊ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಮಾಡಿ. ಅತ್ತೆ ಇವತ್ತು ದೋಸೆ ಮಾಡಿದ್ದಾರೆ, ದೋಸೆ ತಿನ್ನಬೇಕು. ಇವಾಗ ಕಿಚನ್ಗೆ ಹೋಗೋಣ. ಗುಡ್ ಮಾರ್ನಿಂಗ್ ಅನಗ. ದೋಸೆ ಸರಿ ಸರಿ. ಬೆಳಗ್ಗೆ ತಿಂಡಿ ತಿನ್ನೋ ಸಮಯ ಅನಗ ದೋಸೆ ತಿಂತಾ ಇದ್ಲು, ನಾನು ಕೂಡ ಇವಾಗ ತಿನ್ನಬೇಕು. ನಂದು ಯೋಗ ಧ್ಯಾನ ಎಲ್ಲ ಮುಗಿಯೋದಕ್ಕೆ ಒಂದು ಸ್ವಲ್ಪ ಎದ್ದೇಳಕ್ಕೆ ಲೇಟ್ ಆಗಿಬಿಟ್ರೆ ನಂಗೆ 1 ಅವರ್ ಬೇಕಲ್ವಾ, ಸುಮಾರು ಸಮಯ ತಗೊಳತ್ತೆ. ಸೊ ಆನಂತರ ನಾನು ಕೂಡ ತಿಂಡಿ ತಿಂದಾದಮೇಲೆ ಒಂಚೂರು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತ ಬಂದೆ. ಏನಾದರೂ ಒಂದು ಫಿಟ್ಟಿಂಗೆಲ್ಲ ನಾವೇ ಮಾಡ್ಕೋಬೋದು. ಆದರೆ ಈ ಸ್ಟಿಚಿಂಗ್ ಮಷಿನ್ನ ನಾನು ಎತ್ತಿ ಮೇಲ್ಗಡೆ ಇಟ್ಟಿರ್ತೀನಿ. ಅದು ಬೇಕು ಅಂದಾಗ ಅಚ್ಚುತ್ತವ್ರ ಹತ್ರ ಹೇಳಿ ಅದನ್ನು ತೆಗೆಸಿಟ್ಕೊಂಡಿರ್ತೀನಿ. ತೆಗೆದಾಗ್ಲೇ ಯಾವುದಕ್ಕೆಲ್ಲ ಸ್ಟಿಚ್ ಮಾಡೋದಿದೆ, ಯಾವುದೆಲ್ಲ ಒಂದು ಫಿಟ್ಟಿಂಗ್ ಮಾಡ್ಕೊಳ್ಳೋದಿದೆ ಅದೆಲ್ಲ ಮಾಡ್ಕೊಳ್ತೀನಿ. ಎಲ್ಲ ನೀಟಾಗಿ ಮಾಡ್ಕೊಳಕ್ಕಾಗಲ್ಲ, ಸಣ್ಣ ಪುಟ್ಟದ್ದು ಮಾತ್ರ ನಾನು ಮಾಡ್ಕೊಳ್ಳೋದು. ತುಂಬ ಆಲ್ಟ್ರೇಷನ್ ಇದೆ ಅಂದರೆ ನಾನು ಟೇಲರ್ ಹತ್ರನೇ ಕೊಡ್ತೀನಿ. ಸೊ ಕೆಲವೊಂದು ಟೇಲರ್ ಹತ್ರ ಕೊಟ್ಟು ಮಾಡಿಸಿದೆ, ಕೆಲವೊಂದು ನಾನೇ ಅನಗಂದೆಲ್ಲ ಡ್ರೆಸ್ನ ಜಸ್ಟ್ ಒಂದೊಂದು ಸ್ಟಿಚ್ ಹಾಕೋದು ಮಾಡಿಕೊಂಡೆ. ಕರ್ಕೊಂಬರೋದಕ್ಕೆ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಇವಾಗ ಫುಲ್ ಬಿಸಿಲಿದೆ, ಮಳೆಗಾಲ ಅಂತ ಅನಿಸೋದೇ ಇಲ್ಲ. ಬರುವಾಗ ಹಾಗೆ ಎಳ್ನೀರು ಕೂಡ ಕುಡ್ಕೊಂಡು ಬಂದ್ವಿ. ಇವಾಗ ಅನಗನ್ ಕರ್ಕೊಂಡು ಮನೆಗೆ ಬಂದೆ. ಅನಗ ಊಟಕ್ಕೆ ಕೂತಿದ್ದಾಳೆ. ಅವಳಿಗೆ ಇವತ್ತು ಬೆಳಗ್ಗೆ ಅತ್ತೆ ಪುಳಿಯೋಗರೆ ಮಾಡಿದ್ರು ಅಚ್ಚುತ್ತವ್ರ ಲಂಚ್ ಬಾಕ್ಸ್ಗೆ, ಅದನ್ನೇ ತಿಂತಾ ಇದ್ದಾಳೆ. ಅವಳಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಹಾಗೆ ಅತ್ತೆ ಇವಾಗ ಏನೆಲ್ಲ ಅಡುಗೆ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಇನ್ನೊಂದು ಸಲ ಊರಿಗೆ ಹೋದಾಗ ನನ್ನ ವ್ಯೂವರ್ ಒಬ್ಬರು ಕೇಳ್ತಾಯಿದ್ರು ಚಕ್ಕೆ ಪಲ್ಜೆ ರೆಸಿಪಿ ತೋರಿಸಿ ಅಂತ. ಇವತ್ತು ನನಗೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಅತ್ತೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ಕೇಳ್ತೀನಿ. ಅತ್ತೆ ಇವತ್ತು ಏನೇನು ಅಡುಗೆ? ಚಕ್ಕೆ ಪಲ್ಜೆ ಮಾಡೋದು ಹೆಂಗೆ? ಇವತ್ತು ಚಕ್ಕೆ ಪಲ್ಜೆ ಹಲಸಿನ ಸೊಳೆ ಕುಚ್ಚಿದ್ದನ್ನ ಚೆನ್ನಾಗಿ ಕುಕ್ಕರಲ್ಲಿ ಇಟ್ಟು 2-3 ವಿಜಿಲ್ ಮಾಡಿಕೊಂಡು ನಂತರ ಅದನ್ನ ಪಾತ್ರೆಗೆ ಹಾಕಿ ಹಸಿಮೆಣಸು ಎಲ್ಲವನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಹಸಿಮೆಣಸು, ಚಕ್ಕೆ ಇದು ಹಲಸಿನಕಾಯಿ ಬೇಯಿಸಿದ್ದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಕುದಿಸಿದ ನಂತರ ಅದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಇದು ಜೀರಿಗೆ, ಸಾಸಿವೆ ಮತ್ತೆ ಕರಿಬೇವು ಸೊಪ್ಪು ಅಷ್ಟು ಹಾಕಿ ಒಗ್ಗರಣೆ ಮಾಡಬೇಕು. ಜೀರಿಗೆ ಹಾಕಿದ್ರು ಆಗ್ತದೆ ಅಥವಾ ಬೆಳ್ಳುಳ್ಳಿ ಹಾಕಿದ್ರು ಆಗ್ಬೋದು. ಬೇಕಾದವರು ಬೆಳ್ಳುಳ್ಳಿನೂ ಹಾಕ್ತಾರೆ ಒಗ್ಗರಣೆ. ಹಂಗಾದ್ರೆ ಇದು ಮಾಡೋದು ಈಸಿ. ಹಲಸಿನ ಸೊಳೆನ ಚೆನ್ನಾಗಿ ಬೇಯಿಸಿ ಅದು ಬೆಂದಾದ್ಮೇಲೆ ಅದೇ ನೀರಿಗೆ ಹಸಿಮೆಣಸು ಹಾಕಿ, ಎಷ್ಟು ನೀರು ಬೇಕು ಎಷ್ಟು ನಮಗೆ ತೆಳ್ಳಗಿರಬೇಕು ನೋಡ್ಕೊಂಡು ನೀರು ಹಾಕ್ಕೊಂಡು ಕುದಿಸಿ ನಂತರ ಅದಕ್ಕೊಂದು ಒಗ್ಗರಣೆ ಹಾಕೋದು. ಹುಳಿಗೆ ಲಿಂಬೆ ಮಜ್ಜಿಗೆ ಏನು ಹಾಕೋದು, ಬರೀ ತರ ನೀರು ಪದಾರ್ಥ ಆಗ್ಬೇಕು, ನೀರು ಹಾಕ್ಬೇಕು. ಚಕ್ಕೆ ಪಲ್ಜ, ಲಿಂಬು ಮತ್ತೆ ಖಾರ ಹುಳಿ ಇದ್ರೆ ಚಲೋ ಆಗ್ತದೆ. ಹಾಗೆ ಬೇಕಾದ್ರೂ ಸೇರಿಸಬಹುದು ಒಗ್ಗರಣೆಗೆ. ಇದಕ್ಕೆ ತಂಬಳಿ ಅಂತಾರದ್ದು
ತಂಬಳಿ ಎಲಿವರ್ಗೆ ಸೊಪ್ಪಿನ ತಂಬಳಿ. ನಮ್ಮ ಹಳ್ಳಿಯಲ್ಲೆಲ್ಲ ಇದು ಬಾಳೆ ಇರ್ತದೆ, ಎಲಿವರ್ಗೆ ಸೊಪ್ಪು. ಇದಕ್ಕೂ ಅಷ್ಟೇ ಜೀರಿಗೆ, ಎಳ್ಳು, ಕಾಳುಮೆಣಸು ಎಲ್ಲ ಸೊಪ್ಪು ಎಲ್ಲ ಹುರಿದು ಹಾಕಿ ಕಾಯಿ ಹಾಕಿ ಸ್ವಲ್ಪ ಕಡದ ಮಜ್ಜಿಗೆ ಸೇರಿಸಿದ್ರೆ ಇದಂತದ್ದು ಮಾಯನಣ್ಣಿನ ಸಾಸಿವೆ. ಮಾಯನಣ್ಣ ಸಲ್ದಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಇಡಬೇಕು. ನಂತರ ಸಾಸಿವೆ, ಹಸಿಮೆಣಸು, ಎಲ್ಲ ಕಾಯಿ ಎಲ್ಲ ಬೀಸಿ ಇದಕ್ಕೆ ಹಾಕಿದ್ರೆ ಮಜ್ಜಿಗೆ ಹಾಕಬೇಕು ಸ್ವಲ್ಪ. ಇದು ಇವತ್ತಿನ ವಿಶೇಷ ಅಂದರೆ ನುಗ್ಗೆ ಸೊಪ್ಪಿನ ಪಲ್ಯ. ನುಗ್ಗೆ ಸೊಪ್ಪು ಚೆನ್ನಾಗಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಇದು ಹೆಸರು ಕಾಳು ಬೇಯಿಸಿ ಹಾಕಿದ್ರೆ, ಮತ್ತೆ ಈರುಳ್ಳಿ, ಹಸಿಮೆಣಸು, ಕಾಯಿ ತುರಿ ಎಲ್ಲ ಹಾಕಿ ಪಲ್ಯ. ಸೊ ಅಷ್ಟೆಲ್ಲ ಅಡಿಗೆ ಇವತ್ತು ಫುಲ್ ಅಡಿಗೆ. ಜೀವಕ್ಕೆ ದೇಹಕ್ಕೆ ರಾಶಿ ಒಳ್ಳೆಯದು ನುಗ್ಗೆ ಸೊಪ್ಪು. ನಾವು ಮಳೆಗಾಲದಲ್ಲೆಲ್ಲ ನುಗ್ಗೆ ಸೊಪ್ಪಿನ ಪಲ್ಯ ವಿಶೇಷವಾಗಿ ಮಾಡ್ತಾ ಇರ್ತೇವೆ. ನಾವು ಚೆನ್ನಾಗಿ ಊಟ ಮಾಡಿದ್ವಿ. ತುಂಬ ವೆರೈಟಿ ಅಡುಗೆ ಇತ್ತಲ್ವಾ. ಚಕ್ಕೆ ಪೊಳಜೆ ಮಾಡೋದು ಹೇಗೆ ಅಂತ ನಾನು ಹೇಳಿದ್ದೀನಿ. ಈಸಿ ಇದೆ, ಅತ್ತೆ ಮಾಡಿಕೊಟ್ಟಿದ್ರು. ಅದು ಹಸಿ ಸೊಳೆ ಆದರೆ ತುಂಬ ಚೆನ್ನಾಗಾಗುತ್ತೆ. ನಾವು ಉಪ್ಪಿನಲ್ಲಿ ಹಾಕಿರೋದನ್ನು ಮಾಡಿದ್ವಿ. ಹಾಗೆ ನಾನಿವಾಗ ಬೆಣ್ಣೆ ತೆಗಿತಾ ಇದ್ದೀನಿ. ಸುಮಾರಷ್ಟು ಕೆನೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದರಿಂದ ಬೆಣ್ಣೆ ಈಸಿಯಾಗಿ ಮಾಡ್ಕೋಬೋದು. ಸೊ ಅದನ್ನು ಬೆಣ್ಣೆ ಮಾಡಿ ಈಗ ತೆಕ್ಕೋಬೇಕು. ಯಾಕಂದರೆ ಚಕ್ಲಿ ಮಾಡೋ ಪ್ಲ್ಯಾನ್ ಇತ್ತು ನಮ್ಮದು. ಬೆಣ್ಣೆ ಬೇಕಿತ್ತಲ್ವ, ಸೊ ಹಾಗಾಗಿ ಇಷ್ಟೆಲ್ಲ ಸುಮಾರಾಗಿತ್ತು. ಅದನ್ನು ಇವಾಗ ಬೆಣ್ಣೆ ಮಾಡ್ಕೊಂಡಿದ್ದಾಯಿತು. ನಂತರ ಇವಾಗ ಚಕ್ಲಿ ಮಾಡೋದಕ್ಕೆ ಇಲ್ಲಿ ಅತ್ತೆ ನೀರು ಇಟ್ಕೊಂಡಿದ್ದಾರೆ. 2 ಲೋಟ ಆಗುವಷ್ಟು ನೀರು ಕುದಿಯೋದಕ್ಕೆ ಇಟ್ಕೊಂಡಿದ್ದಾರೆ. ಸುಮಾರು ದಿನ ಅನಿಸ್ತಾ ಇತ್ತು ಏನಾದರೂ ಸ್ನ್ಯಾಕ್ಸ್ ಮಾಡಿ ಇಟ್ಕೊಳ್ಳೋಣ ಅಂತ. ಯಾಕೆ ಚಕ್ಲಿ ಮಾಡಬಾರ್ದು ಅಂತ ಅನಿಸಿದ್ರಿಂದ ಇವತ್ತು ಶುರು ಹಚ್ಕೊಂಡಿದ್ದೀವಿ. ಅನ್ನಾಗ ಏನೋ ಹೋಮ್ವರ್ಕ್ ಎಲ್ಲ ಮಾಡಿ ತಂದು ತೋರಿಸ್ತಾ ಇದ್ಲು. ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು, ಹಾಗೆ ಜೀರಿಗೆ, ಎಳ್ಳು, ವಾಮ ಎಲ್ಲ ಒಂದು ಸ್ವಲ್ಪ ಹಾಕಿ ಕುದಿಸ್ಕೋಬೇಕು. ಅಂದರೆ ಆ ನೀರಿಗೆ ಆ ಒಂದು ಫ್ಲೇವರೆಲ್ಲ ಬಿಟ್ಕೊಳ್ಳೋ ಥರ. ಮತ್ತು ನಾನು ಆಗಲೇ ಬೆಣ್ಣೆ ಮಾಡಿ ಇಟ್ಟಿದ್ನಲ್ಲ, ಬೆಣ್ಣೆ ಕೂಡ 1 ಚಮಚ ಆಗುವಷ್ಟು ಹಾಕ್ಕೋಬೇಕು. ಬೆಣ್ಣೆ ಜಾಸ್ತಿ ಹಾಕಿದ್ರು ಆಮೇಲೆ ಒಂಥರ ಮುರಿದು ಹೋಗುತ್ತೆ. ಅದನ್ನು ನಾನು ಒಂದು ಸಲ ಹಾಕಿದಾಗ ಜಾಸ್ತಿ ಆಗಿಬಿಟ್ಟಿತ್ತು. ಆಮೇಲೆ ಸುತ್ತೋದಕ್ಕೆ ಬರ್ತಾ ಇರಲಿಲ್ಲ ಚಕ್ಲಿ. ಸೊ ಅದನ್ನು ನೋಡ್ಕೋಬೇಕು ಎಷ್ಟು ಹಾಕಬೇಕು ಏನು ಅಂತ. ಸಂಜೆ ಸಮಯ ಅತ್ತೆ ಇವಾಗ ಚಕ್ಲಿ ಮಾಡ್ತಾ ಇದ್ದಾರೆ. ಸುಮಾರು ದಿನದಿಂದ ಚಕ್ಲಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಸೊ ಮಾಡೋಣ ಅಂತ ಕೇಳಿದೆ. ಎಲ್ಲ ಸಾಮಾನುಗಳನ್ನು ತರಿಸಿ ಅಕ್ಕಿ ಹಿಟ್ಟು ಎಲ್ಲ ತರಿಸ್ಕೊಂಡು ಇವಾಗ ಮಾಡ್ತಾ ಇದ್ದೀವಿ. ಅತ್ತೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ಅತ್ತೆ ಚಕ್ಲಿ ರೆಡಿ ಮಾಡ್ತಾಯಿದ್ದಾರೆ. ಫಸ್ಟ್ ಹಿಟ್ಟು ಮಾಡ್ಕೋಬೇಕು. ನಾನು ಬೆಣ್ಣೆ ಮಾಡಿಕೊಟ್ಟೆ. ನೀರು ಹಾಕ್ಕೊಂಡಿದ್ದು ಏನೇನು ಹಾಕ್ಕೊಂಡಿದ್ದೀರಾ ಹೇಳಿ ಅತ್ತೆ? 2 ಲೋಟ ನೀರು, ಜೀರಿಗೆ, ವಾಮ, ಎಳ್ಳು. ಚಕ್ಲಿನ ಸಾಮಾನ್ಯವಾಗಿ ಚೌತಿ ಟೈಮ್ನಲ್ಲಿ ಮಾಡ್ತಾರೆ. ಇತ್ತೀಚೆಗೆ ಚೌತಿಗಿಂತ ಮುಂಚೆನೂ ಕೂಡ ಮಾಡೋದಕ್ಕೆಲ್ಲ ಶುರು ಮಾಡಿದ್ದಾರೆ. ಮೊದಲೆಲ್ಲ ಚೌತಿ ಬಂದಮೇಲೆ ಚಕ್ಲಿ ಮಾಡೋದಾಗಿತ್ತು, ಅಂದರೆ ಹಬ್ಬದ ಕಜ್ಜಾಯ ಅಂಥೇಳಿ. ಸೊ ಇವಾಗ ಬೆಣ್ಣೆ ಎಲ್ಲ ಹಾಕ್ಕೊಂಡು ಕುದಿಸ್ಕೋಬೇಕು. ಬೆಣ್ಣೆ ಅಷ್ಟೊಂದೇನು ಗಟ್ಟಿಯಾಗಿ ನಾರ್ಮಲಾಗಿ ಹಳ್ಳಿಯಲ್ಲಿ ಮಾಡೋ ಥರ ಅಷ್ಟೊಂದೇನು ಚೆನ್ನಾಗಿ ಬರಲ್ಲ. ಬಟ್ ತುಂಬ ಘಮ ಇರುತ್ತೆ ಇದಕ್ಕೆ. ಅಕ್ಷಯಕಲ್ಪ ಹಾಲಿನ ಕೆನೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸ್ಮೆಲ್ಲೆಲ್ಲ ಇರೋದಿಲ್ಲ, ಘಮ ಚೆನ್ನಾಗಿರುತ್ತೆ. ಸೊ ಇವಾಗ ಕುದೀತಾ ಇದೆ. ಇವಾಗ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. 2 ಲೋಟ ನೀರಿಗೆ 1 ಲೋಟ ಅಥವಾ ಎಷ್ಟು ಹಿಡಿಯುತ್ತೆ, 1 ಲೋಟ ಆದಮೇಲೆ 1/4 1/2 ನೋಡಿಕೊಂಡು ಹಾಕ್ಕೋಬೇಕು. ಮತ್ತು ಪುಟಾಣಿ ಹಿಟ್ಟು ಕೂಡ ಮಾಡಿ ಇಟ್ಕೊಂಡಿದ್ದೀವಿ. 1 ಲೋಟ ಹಿಟ್ಟು. ಸ್ಟವ್ ಆಫ್ ಮಾಡಿಕೊಂಡು 1 ಲೋಟ ಹಿಟ್ಟು. ಒಂದು ಸ್ವಲ್ಪ ಹಿಟ್ಟು ಹಾಕಿದ್ದಾರೆ, ಅಕ್ಕಿ ಹಿಟ್ಟನ್ನು. ಆನಂತರ ನಾವು ಪುಟಾಣಿ ಅಂದರೆ ಹುರಿಗಡಲೆ ಇರುತ್ತಲ್ಲ, ಪುಟಾಣಿ, ಅದನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ವಿ. ನಮ್ಮ ಊರಲ್ಲೆಲ್ಲ ಈ ಚಕ್ಲಿ ಹಿಟ್ಟು ಅಂತಲೇ ಸಿಗುತ್ತೆ, ಪುಷ್ಟಿ ಹಿಟ್ಟು ಅಂತ. ಸೊ ಅದನ್ನು ತಂದು ಮಾಡ್ತಾರಂತೆ ಇತ್ತೀಚೆಗೆ. ಮೊದಲೆಲ್ಲ ಅಕ್ಕಿನ ತೊಳೆದು ಒಣಸಿ ಆನಂತರ ಮಿಲ್ಲಿಗೆಲ್ಲ ಕೊಡ್ತಾಯಿದ್ರು. ಇವಾಗ ಹಾಗಲ್ಲ, ರೆಡಿಮೇಡ್ ಚಕ್ಲಿ ಹಿಟ್ಟೇ ಸಿಗುತ್ತೆ. ಬಟ್ ನಾವು ಅಕ್ಕಿ ಹಿಟ್ಟು, ಪುಟಾಣಿ ಹಿಟ್ಟು ಎಲ್ಲ ಹಾಕಿ ಈ ಥರ ಮಾಡ್ಕೊಂಡಿದ್ವಿ.
ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟು ಈ ಥರ ಹದಕ್ಕೆ ಬರಬೇಕು. ಕೈಗೆಲ್ಲ ಅಂಟ್ಕೊಳ್ಬಾರ್ದು. ಘಮ್ ಅಂತಿದ್ದು ಆಯ್ತು ನೋಡು, ಚಕ್ಲಿ. ನಾನು ಹೊರಗಡೆ ಹೋಗಿದ್ದೆ. ನಾನು ಅನಗನ್ ಕರ್ಕೊಂಡು ಹೊರಗಡೆ ಹೋಗಿದ್ದೆ. ಅವಳು ಆಟ ಆಡ್ತಾ ಇರ್ತಾಳಲ್ವ ಕೆಳಗಡೆ, ಒಬ್ರು ನೋಡ್ತಾ ಇರಬೇಕು ಅಂತೇಳಿ ನಾನು ಜೊತೆಗೆ ಹೋಗಿದ್ದೆ. ಸ್ವಲ್ಪ ವಾಕ್ ಕೂಡ ಮಾಡಿದೆ. ಅದಾದಮೇಲೆ ಇವಾಗ ಮಸಾಲೆ ಹಾಕಿ ಚಕ್ಲಿ ಮಾಡೋಣ ಅಂತ ಅನ್ನಿಸ್ತು. ಒಂದು ಸ್ವಲ್ಪ ಹಿಟ್ಟು ಕೂಡ ಇತ್ತು. ಆನಂತರ ನಾನಿಲ್ಲಿ ಎಳ್ಳು, ವಾಮ, ಜೀರಿಗೆ, ಹಾಗೆ ಇಂಗು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಡೆ. ಹಾಗೆ ಒಂದು 2.5 ಲೋಟ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೆ. ಅದಕ್ಕೆ ಒಂದು ಸ್ವಲ್ಪ ಈ ಪುಟಾಣಿ ಹಿಟ್ಟು, ಒಂದು ಅರ್ಧ ಲೋಟ ಹಿಟ್ಟು, ಹಾಗೆ ರುಬ್ಬಿರೋ ಅಂದರೆ ಪುಡಿ ಮಾಡ್ಕೊಂಡಿರೋ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೆಣ್ಣೆನ ಸ್ವಲ್ಪ ಕರಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಸಾಲೆ ಚಕ್ಲಿ ಹಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಅತ್ತೆ ಪ್ಲೇನ್ ಚಕ್ಲಿ ಹಿಟ್ಟು ರೆಡಿ ಮಾಡ್ತಾ ಇದ್ದಾರೆ, ಇನ್ನೊಂದು ಸ್ವಲ್ಪ ಮಾಡೋಣ ಅಂತ. ನನಗೆ ಈ ಥರದ್ದು ತಿನ್ನೋಣ ಅಂತ ಅನಿಸ್ತಾ ಇತ್ತು. ಸೊ ಇದು ನೀರೆಲ್ಲ ಕುದಿಸಿ ಆ ಥರ ಕಾಯಿಸೋದಲ್ಲ, ಜಸ್ಟು ಇನ್ಸ್ಟೆಂಟ್ ಆಗಿ ಮಾಡೋದು, ಆ ಥರದ್ದು ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಬೆಚ್ಚಗಿನ ನೀರು ಹಾಕಿ ಕಲಿಸ್ತೀನಿ. ನೋಡಿ ಇದ್ರ ಕಲರ್ ಹೆಂಗೆ ಬಂದಿದೆ ಅಂತ. ನನ್ನ ಹತ್ರ ನಾದಕ್ಕಾಗಿಲ್ಲ, ಆಗ್ತಾನೆ ನಾದ್ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಪ್ಲೇನು ಚಕ್ಲಿ, ಮಸಾಲೆ ಚಕ್ಲಿ. ಹಿಟ್ಟು ಚೆನ್ನಾಗಿ ನಾದ್ದಂಗೆ ಚಕ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಚೆಂದ ಮಾಡಿ ನಾದಿ ಇವಾಗ ಸುತ್ಕೊಳ್ತಾ ಇದ್ದೀವಿ. ಹನಗ ಆಟ ಆಡಿ ಮನೆಗೆ ಬಂದಿರೋದ್ರಿಂದ ಚಕ್ಲಿ ಒಂದು ಕೊಡು ಅಂತ ಹೇಳ್ತಾ ಇದ್ಲು. ಚಕ್ಲಿ ಕೂಡ ತಿಂತಾ ಇದ್ದಾಳೆ. ಚೆನ್ನಾಗಾಗಿತ್ತು ಅತ್ತೆ ಮಾಡಿರೋದು. ಪ್ಲೇನ್ ಚಕ್ಲಿ ಮೊದಲು ಮಾಡಿದ್ರಲ್ಲ ಅದು ಚೆನ್ನಾಗಾಗಿತ್ತು. ಒಂದು ಸ್ವಲ್ಪ ಮಾಡಿ ನೋಡ್ಕೊಳ್ಳೋಣ, ಆನಂತರ ಮಿಕ್ಕಿರೋದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದು ನಾವು. ಆನಂತರ ಚೆನ್ನಾಗಿ ಬಂತು ಹೋಳಿ, ಮತ್ತೊಂದಷ್ಟು ಹಿಟ್ಟು ಕಲಿಸ್ಕೊಂಡು ಮಾಡ್ತಾಯಿದ್ದೀವಿ. ಈ ಮಸಾಲೆ ಎಲ್ಲ ಹಾಕಿ ಮಾಡಿರೋ ಚಕ್ಲಿ ಕೂಡ ಚೆನ್ನಾಗಾಗುತ್ತೆ. ಇನ್ನೊಂದು ಸ್ವಲ್ಪ ನನಗೆ ಇದು ಪುಟಾಣಿ ಹಿಟ್ಟು ಹಾಕಬೇಕಿತ್ತು ಅಂತ ಅನ್ನಿಸ್ತು. ಯಾಕಂದರೆ ನಾವು ಪ್ಲೇನ್ ಮಾಡಿದ್ವಲ್ಲ ಅದರಷ್ಟು ಗರಿಯಾಗಿ ಬಂದಿರಲಿಲ್ಲ ಇದು. ಈಗ ಕರಿತಾ ಇದ್ದೀವಿ ಮಸಾಲೆ ಚಕ್ಲಿ. ಸೊ ಇದ್ರ ಕಲರ್ ಮಾತ್ರ ಸಖತ್ತಾಗಿ ಬಂದಿತ್ತು, ಮಸ್ತಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗೇ ಆಗಿತ್ತು. ತಿನ್ನೋದಕ್ಕೆ ಒಂದು ಸ್ವಲ್ಪ ಖಾರವಾಗಿ ಮಸಾಲೆ ಎಲ್ಲ ಸಿಗುತ್ತಲ್ಲ, ಸೊ ಚೆನ್ನಾಗಿತ್ತು. ಹಾಗೆ ವೈಟ್ ಚಕ್ಲಿ ಇನ್ನೂ ಗರ್ಗರಿಯಾಗಿತ್ತು, ಏನಂದರೆ ಹಗೂರ ಆಗೋದು ಹೇಳ್ತಾರಲ್ಲ ಆ ಥರ. ಸೊ ಎಲ್ಲ ಚಕ್ಲಿ ಮಾಡಿ ಮುಗಿಸೋ ಒಳಗಡೆ ರಾತ್ರಿ ಲೇಟಾಗಿತ್ತು. ಒಂದು ಸ್ವಲ್ಪ ನಾನು ಸುತ್ತಿಕೊಟ್ಟೆ, ಒಂದು ಸ್ವಲ್ಪ ಅಚ್ಚುತ್ತವ್ರ ನಂತರ ಎಲ್ಲ ಚಕ್ಲಿನ ಸುತ್ತಿ ಕೊಟ್ಟರು. ಅತ್ತೆ ಕರೆದ್ರು. ಸೊ ಒಂದು ಸಲ ಈ ಥರ ಕರೆದು ತಿಂಡಿ ಎಲ್ಲ ಮಾಡಿದಾಗ ಸ್ವಲ್ಪ ಎಲ್ಲ ಮೆಸ್ಸಿ ಆಗುತ್ತೆ. ಇಟ್ಸ್ ಓಕೆ, ಸ್ವಲ್ಪ ಆಯಿಲಿ ಎಲ್ಲ ಆಗುತ್ತಲ್ಲ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಸೊ ಹೀಗೆ ಒಂದಿನ ನಾವು ಚಕ್ಲಿ ಮಾಡ್ತಾ ಒಂದಿನ ಕಳೆದಿದ್ದಾಯಿತು. ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ.